ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನು ಈ ದಿನ ನಿಮಗೆ 5 ನಿಮಿಷದಲ್ಲಿ ರೆಡಿಯಾಗುವಂತಹ ಚಿತಿಕಿದ ಅವರೆ ಬೇಳೆಯ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದನ್ನು ಚಿತಿಕಿದ ಅವರೆ ಬೇಳೆ ಅಂತ ಹೇಳ್ತಾರೆ. ಅಂದರೆ ಅವರೆಕಾಳನ್ನು ನೆನೆಸ್ಬಿಟ್ಟು ಅದನ್ನು ಬೆಳಗ್ಗೆ ಅಂದರೆ ರಾತ್ರಿ ಟೈಮ್ ನೆನೆಸಿಡೋದು, ಬೆಳಗ್ಗೆ ಟೈಮ್ ಈ ಥರ ಆಗಿರುತ್ತೆ. ಇದರಿಂದ ಸಿಪ್ಪೆನೇ ಹಿಂಗೆ ಹೊರಗಡೆ ತೆಗೆಯೋದು. ಇದನ್ನು ಚಿತಿಕಿದ ಅವರೆಕಾಳು ಅಂತ ಹೇಳ್ತಾರೆ. ಇದರಿಂದ ಕೂಡ ಒಂದು ರೆಸಿಪಿನ ಮಾಡಿ ತೋರಿಸ್ತೀನಿ ನಿಮಗೆ ಮುಂದಿನ ದಿನಗಳಲ್ಲಿ. ಇದೆಲ್ಲ ಡ್ರೈ ಆಗಬೇಕು, ಒಣಗಿಸ್ಬೇಕು ಇದನ್ನು ಬಿಸಿಲಲ್ಲಿ. ಅದಕ್ಕೋಸ್ಕರ ಈ ಥರ ಎಣ್ಣೆ ಕಾಯಿಸ್ಕೊಂಡು ಅದರಲ್ಲಿ ಚಿತಿಕಿದ ಅವರೆ ಬೇಳೆ ಇರುತ್ತಲ್ಲ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು. ನೋಡಿ, ಈಗ ಮತ್ತೆ ಸ್ವಲ್ಪ ಎಣ್ಣೆಗೆ ಒಣಮೆಣಸಿಕಾಯಿ, ಕೊಬ್ಬರಿ ಮತ್ತು ಕರಿಬೇವು ಹಾಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಾದರೆ ಇದಕ್ಕೆ ಪೇಪರ್ ಅವಲಕ್ಕಿನ ಜಾಯಿನ್ ಮಾಡ್ಕೋಬೇಕು. ಪೇಪರ್ ಅವಲಕ್ಕಿ ಜಾಯಿನ್ ಮಾಡ್ಕೊಂಡ್ಮೇಲೆ ಫ್ರೈ ಮಾಡಿರುವಂಥ ಅವರೆಕಾಳು, ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಕಡಲೆ ಬೀಜ, ರೆಡ್ ಫ್ರೈಡ್ ಕಡಲೆ ಬೀಜ ಚೆನ್ನಾಗಿರುತ್ತೆ. ಇಷ್ಟು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಫ್ರೈ ಆದಮೇಲೆ ಕುರುಮ್ ಚಿತ್ತಗೆ ಅವರ ಬೇಳೆ ಕಾಳಿನ ಒಂದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ.